ನಮಸ್ಕಾರ ಎಲ್ಲರಿಗೂ. ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ತುಂಬ ಜನ ಸ್ಟ್ರಗಲ್ ಮಾಡ್ತಿರ್ತಾರೆ. ದುಡ್ಡಿಗೋಸ್ಕರ ಸಾಕಷ್ಟು ಸಾಲ ಮಾಡಿಬಿಟ್ಟಿರ್ತಾರೆ. ಹೇಗಪ್ಪ ಸಾಲ ತೀರಿಸೋದು? ಲಕ್ಷ ಲಕ್ಷ ಸಾಲ ಇದೆ, ಕೋಟಿ ಕೋಟಿ ಸಾಲ ಇದೆ. ಈ ಸಾಲನೆಲ್ಲ ಯಾವಾಗ ತೀರಿಸೋದು? ಬರೀ ಬಡ್ಡಿ ಮಾತ್ರ ಕಟ್ಟೋದು ನಮ್ಮಿಂದ ಆಗುತ್ತೆ. ಬಡ್ಡಿ ಕಟ್ಕೊತಾನೆ ಹೋಗ್ತೀವಿ. ಬಡ್ಡಿ ಕಟ್ಟೋದೇ ಒಂದು ಜೀವನ ಆಗ್ಬಿಟ್ಟೈತೆ. ತಿನ್ನೋದಕ್ಕೆ ಬಡ್ಡಿ ಕಟ್ಟೋದಕ್ಕೆ ಇಷ್ಟೇ ಸಾಲ್ತಾ ಇಲ್ಲ, ಇನ್ನು ಅಸಲು ಹೇಗೆ ತೀರಿಸೋದು ಅಂತ ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇರ್ತೀರ. ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಮ ಸಾಲ ಎಷ್ಟೇ ಇರಲಿ, ಒಂದು 10,000 ಇರಲಿ, ಲಕ್ಷ ಇರಲಿ, ಕೋಟಿ ಇರಲಿ, ಎಷ್ಟಾದರೂ ಇರಲಿ, ಈ ಸಾಲವನ್ನು ನಾವು ಹೇಗೆ ತೀರಿಸೋದು, ಹೇಗೆ ನಾವು ಇದರಿಂದ ಹೊರಗೆ ಬರೋದು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಾಲ ನಾನು ಈ ಪೇಪರನ್ನು ತೊಗೊಂಡು, ನೀವು ಕೂಡ ಒಂದು ಪೇಪರ್ ತೊಗೊಳ್ಳಿ. ಇದನ್ನು ಸರಿಯಾಗಿ ನೋಡಿ, ಆಮೇಲೆ ನೀವು ಪೇಪರ್ ತೊಗೊಂಡು ನೀವು ನಾನೇನು ಹೇಳ್ತೀನಿ ಅದನ್ನೇ ಮಾಡ್ಬೋದು. ಏನು ಅಂದರೆ, ನಿಮ್ಮ ಸಾಲ ಎಷ್ಟಾದರೂ ಇರಲಿ, ಎಷ್ಟಿದೆಯೋ ಅಷ್ಟು ಸಾಲವನ್ನು ಬರಿಬೇಕಾಗುತ್ತೆ ನೀವು. ಅದು 500 ಇರಲಿ, 1000 ಇರಲಿ, 10,000 ಇರಲಿ, 50,000 ಇರಲಿ, ಲಕ್ಷ ಇರಲಿ, ಎಷ್ಟಾದರೂ ನಿಮ್ಮ ಸಾಲ ಇರಲಿ, ನಿಮ್ಮ ಸಾಲ ಎಷ್ಟಿದೆಯೋ ಅಷ್ಟನ್ನು ನೀವು ಬರಿಬೇಕಾಗತ್ತೆ. ಹೇಗೆ ಬರೆಯೋದು ಅಂತ ನಾನೀಗ ತೋರಿಸ್ತೀನಿ ನೋಡಿ. ಫಸ್ಟು ನಾವು ಕಡಿಮೆ ಸಂಖ್ಯೆಯಿಂದ ಬರಿಬೇಕಾಗುತ್ತೆ. ಕಡಿಮೆ ಸಂಖ್ಯೆ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ಯಾರ ಹತ್ರ ಒಂದು 500 ರೂಪೀಸ್ ಇಸ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಆ 500 ರೂಪೀಸ್ನ ಬರಿಬೇಕು. 500 ರೂಪೀಸ್ ಬರೆದ್ರೆ, ಇದು ಯಾರ ಹತ್ರ ಇಸ್ಕೊಂಡಿದ್ರೆ ಅವ್ರ ಹೆಸ್ರನ್ನ ಬರೀರಿ. 500 ರೂಪೀಸ್ ಅಂತ ಬರೀರಿ. XYZ ಹಂಗೆ ಬರಿತೀನಿ ಅಷ್ಟೇ. XYZ ಇವ್ರ ಹತ್ರ ನಾನು 500 ರೂಪೀಸ್ ಇಸ್ಕೊಂಡಿದ್ದೀನಿ. ಮತ್ತು ಇನ್ನೊಬ್ರ ಹತ್ರ ಒಂದು 5,000 ಇದೆ ಅಂದ್ಕೊಳ್ಳಿ. 5,000 ಅವ್ರ ಹೆಸ್ರು ಕೂಡ ನೀವು ಇಲ್ಲಿ ಬರಿಬೇಕಾಗುತ್ತೆ. ನೇಮ್ ಬರೀರಿ, ಇಲ್ಲಿ ಅವ್ರ ನೇಮ್ ಬರೀರಿ. ನೆಕ್ಸ್ಟು ನೀವು ಇನ್ನೊಬ್ರ ಹತ್ರ ಒಂದು 10,000 ರೂಪಾಯಿ ಇಸ್ಕೊಂಡಿದ್ದೀರಾ ಅಂದ್ಕೊಳ್ಳಿ. 10,000 ರೂಪಾಯಿನ ಬರಿಬೇಕಾಗತ್ತೆ. ಈಗ ಮತ್ತೊಬ್ಬರ ಹತ್ರ ನೀವು ಎಷ್ಟು ಇಸ್ಕೊಂಡಿದ್ದೀರಾ ಸಾಲ? ಕಮ್ಮಿ ಅಂದರೂ ಒಂದು 50,000 ಇಸ್ಕೊಂಡಿದ್ದೀರ. ಬಡ್ಡಿಗೆ ಸಾಲನಾದರೂ ಇಸ್ಕೊಳ್ಳಿ, ಅಥವಾ ಬ್ಯಾಂಕ್ ಸಾಲನಾದರೂ ಮಾಡಿರಲಿ. 50,000 ಬ್ಯಾಂಕ್ ಇದ್ದರೆ ಬ್ಯಾಂಕ್ ನೇಮ್ ಹಾಕಿ, ಇಲ್ಲ ಬೇರೆ ಯಾರಾದರೂ ಹತ್ರ ಸಾಲ ಮಾಡಿದ್ರೆ ಅಂದರೆ ಅವ್ರ ಹೆಸ್ರು ಹಾಕಬೇಕು. ಹೀಗೆ ನಿಮ್ಮ ಕಡಿಮೆ ಸಂಖ್ಯೆಯಿಂದ ಹಿಡಿದು ಎಷ್ಟು ಸಾಲ ಇದೆಯೋ, ಈಗ ಆಮೇಲೆ ಒಂದು ಬ್ಯಾಂಕ್ ಸಾಲ ಒಂದು 10 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲ ಬ್ಯಾಂಕ್ ಸಾಲ ಒಂದು 10 ಲಕ್ಷ ಇದೆ. ಆಮೇಲೆ ಇನ್ನೊಂದು ಕಡೆಗೆ ಒಂದು 50 ಲಕ್ಷ ಇದೆ. ಏನು 50 ಲಕ್ಷ ಅಂದರೆ ಸುಮ್ಮನೆನಾ? ಇದೇ ರೀತಿ ನಿಮ್ಮದು ಎಷ್ಟು ಸಾಲ ಇದೆ ಅಷ್ಟನ್ನು ನೀವು ಬರಿಬೇಕಾದ್ರೆ, ನೀವು ಯಾರ ಹತ್ರ ಸಾಲ ತೊಗೊಂಡಿದ್ರೆ ಅವ್ರ ಹೆಸರು ಬರೀರಿ. ಬ್ಯಾಂಕಲ್ಲಿ ತೊಗೊಂಡಿದ್ರೆ ಬ್ಯಾಂಕಲ್ಲಿ ಅಂತ ಬರೀರಿ, ಯಾವ ಬ್ಯಾಂಕ್ ಅಂತ ಮೆನ್ಷನ್ ಮಾಡಿ. ಇದೆಷ್ಟನ್ನು ಬರಿಬೇಕಾಗುತ್ತೆ. ಬರೆದಾದ್ಮೇಲೆ ನೀವು, ನಾನು ಬ್ಲೂ ಪೆನಲ್ಲಿ ತೋರಿಸ್ತಾ ಇದ್ದೀನಿ, ಆ್ಯಕ್ಚುಲಿ ನೀವು ಬ್ಲ್ಯಾಕ್ ಪೆನಲ್ಲಿ ಬರಿಬೇಕು. ಬ್ಲ್ಯಾಕ್ ಪೆನ್ನಲ್ಲಿ ಬರೀರಿ. ನೀವು ಬ್ಲ್ಯಾಕ್ ಪೆನ್ ತೊಗೊಂಡು ಬರಿಬೇಕಾಗುತ್ತೆ. ಈ ರೀತಿ ಬರೀರಿ, ಹೆಸರನ್ನು ಬರೀರಿ. ಅದಾದಮೇಲೆ ನಿಮ್ದು ಎಷ್ಟು ಸಾಲ ಇದೆ ಅಷ್ಟು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಕೆಳಗಡೆ ಹಾಕಿ. ಎಷ್ಟು ದುಡ್ಡಿದೆ, ಎಷ್ಟು ನಿಮ್ಮದು ಟೋಟಲ್ ಅಮೌಂಟ್ ಆಯಿತು ಸಾಲ, ಅಷ್ಟನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಟೋಟಲ್ ಮಾಡಿ ಹಾಕಬೇಕು. ಟೋಟಲ್ ಮಾಡಿ ಹಾಕಿದ ಮೇಲೆ ನಿಮಗೆ ಎಷ್ಟು ಬರುತ್ತೆ ಸಾಲ ನೋಡ್ಕೊಳ್ಳಿ, ಅದು ಎಷ್ಟು ಬರುತ್ತೆ ಅಂತ. ನೀವು ಈ ಸಾಲನೆಲ್ಲ ಹೇಗೆ ತೀರಿಸೋದು? ಸಾಲ ಎಷ್ಟಿದೆ ಅಂತ ಗೊತ್ತಾಯಿತು, ಅದಕ್ಕೆ ಬಡ್ಡಿ ಎಷ್ಟಾದರೂ ಕಟ್ಟಿ. ಆದರೆ ಸಾಲ ಎಲ್ಲ ಹೇಗೆ ತೀರಿಸೋದು ಅನ್ನೋದನ್ನು ನೀವು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಸಾಲ ಎಲ್ಲ ಬರೆದ್ಬಿಟ್ರಿ. ಬರೆದಾದ್ಮೇಲೆ ಈ ಸಾಲ ಯಾವಾಗ ತೀರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಯಾವ ಡೇಟ್ಗೆ ನೀವು ಸಾಲ ತೀರಿಸ್ಬೇಕು ಅಂತಿದ್ದೀರೋ ಅದನ್ನು ನೀನು ಯೂನಿವರ್ಸ್ನ ಕೇಳಬೇಕಾಗತ್ತೆ. ನೀವು ನಿಮ್ಮ ಸಾಲ ಯಾವಾಗ ತೀರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ, ಬಟ್ ಯೂನಿವರ್ಸ್ಗೆ ಗೊತ್ತಿದೆಯಲ್ಲ ಯಾವಾಗ ಸಾಲ ತೀರುತ್ತೆ ನಿಮ್ಮದು ಅಂತ. ಅದಕ್ಕೋಸ್ಕರ ಯೂನಿವರ್ಸ್ನ ಕೇಳಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಉಪ್ಪು, ಕಲ್ಲುಪ್ಪು, ಅರಳುಪ್ಪು ಅಂತ ನಾವೇನು ಕರಿತೀವಲ್ಲ
ಅರಳುಪ್ಪನ್ನು ತೊಗೊಂಡಿದ್ದೀನಿ. ಈ ಅರಳುಪ್ಪನ್ನು ನೀವು ತೊಗೊಂಡು ಮುಷ್ಟಿಯಲ್ಲಿ ಹಿಡ್ಕೋಬೇಕು. ನಾ ಸ್ವಲ್ಪ ತೊಗೋತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೆ. ನೀವು ಫುಲ್ಲು ಒಂದು ಮುಷ್ಟಿ ಆಗುವಷ್ಟು ತೊಗೊಳ್ಳಿ. ಈ ಮುಷ್ಟಿಯಲ್ಲಿ ಈ ಕಲ್ಲುಪ್ಪನ್ನು ಹಿಡ್ಕೊಂಡು ಹೀಗೆ ನೋಡಿ, ಹೀಗೆ ಕಾಣಿಸ್ತಾ ಇದೆಯಲ್ಲ, ಹೀಗೆ ಹಿಡ್ಕೋಬೇಕು. ನೀವು ಆ ಕಲ್ಲುಪ್ಪನ್ನು ಹಿಡ್ಕೋಬೇಕು. ಕಲ್ಲುಪ್ಪನ್ನು ಹೀಗೆ ಹಿಡ್ಕೋಬೇಕು ಮುಷ್ಟಿಯಲ್ಲಿ, ನಿಮ್ಮ ಮುಷ್ಟಿಯಲ್ಲಿ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಒಂದು ಸ್ವಲ್ಪ ಧ್ಯಾನಾಸಕ್ತರಾಗಿ ಸ್ವಲ್ಪ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಕೇಳಿ ಯೂನಿವರ್ಸ್ನ. ಯೂನಿವರ್ಸ್, ಡಿಯರ್ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಮೀ. ಈ ನನ್ನದು ಇಷ್ಟು ಸಾಲ ಇದೆ, ನಾನು ಯಾವಾಗ ತೀರಿಸ್ತೀನಿ ಈ ಸಾಲ? ಒಂದು ಡೇಟನ್ನು ಕೊಡಿ, ನೀವು ಡೇಟನ್ನು ಹೇಳಿ. ನನ್ನ ಸಾಲ ತೀರೋದು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ. ಆ ಡೇಟ್ ಯಾವುದು, ನನ್ನ ಸಾಲ ತೀರಿಸುವಂಥ ಡೇಟ್ ಯಾವುದು ಅಂತ ಕೇಳ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ, ಕೇಳ್ಕೊಳ್ಳಿ. ಒಂದಿನ ಕೇಳ್ಕೊಳ್ಳಿ. ನಿಮಗೆ ಡೇಟ್ ಬಂದಿಲ್ಲ ಅಂದರೆ ಇಟ್ಸ್ ಓಕೆ, ಇವತ್ತು ಬಂದಿಲ್ಲ ಓಕೆ, ನಾಳೆ ಕೇಳಿ, ನಾಳೆ ಬಂದಿಲ್ಲ ಇನ್ನೊಂದು ದಿನ ಕೇಳಿ, ಇನ್ನೊಂದು ದಿನ ಬಂದಿಲ್ಲ ಇನ್ನೊಂದು ದಿನ, ಹೀಗೆ 9 ದಿನ ಕೇಳಿ. ನೀವು 9 ದಿನ ಕೇಳಬೇಕು ಅಂತಲ್ಲ, ನಿಮಗೆ ಡೇಟ್ ಇವತ್ತು ಬಂತಂದರೆ ನೀವು ಕೇಳೋದನ್ನು ಬಿಟ್ಬಿಡಿ. ನಿಮ್ಗೆ ಇವತ್ತು ಡೇಟ್ ಬರಲಿಲ್ಲ, ಒಂದು ಫಾರ್ ಎಕ್ಸಾಂಪಲ್ ಬಂತು ಅಂದ್ಕೊಳ್ಳಿ, ಯಾವುದೋ ಒಂದು ಡೇಟು ಡಿಸೆಂಬರ್ 31, 2025 ಅಂತ ನಿಮ್ಮ ಸಾಲ ತೀರಿಸುವಂಥ ಡೇಟ್ ಬಂತು. ಉಪ್ಪು ಯಾಕೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಸಾಲ ತೀರಿಸೋ ಡೇಟು ನಿಮ್ಮ ಇಂಟ್ಯೂಷನ್ಗೆ ಬಂತು, ನಿಮ್ಮ ಆಲೋಚನೆಗೆ ಬಂತು, ನಿಮ್ಮ ಬುದ್ಧಿಶಕ್ತಿಗೆ ಆ ಒಂದು ಡೇಟು ಕನ್ಫರ್ಮ್ ಆಗ್ತಾಯಿದೆ. ಅಥವಾ 2-3 ಡೇಟ್ ಆಗ್ತಾಯಿದೆ ಅಂದರೂ ಕೂಡ ಮತ್ತೆ ವಾಪಸ್ ಕೇಳ್ಕೊಬೇಕು ನೀವು. ಮತ್ತೆ ವಾಪಸ್ ಅದರಲ್ಲಿ 2 ಕನ್ಫರ್ಮೇಷನ್ ಡೇಟು, ಒಂದು ಡೇಟು ಪದೇ ಪದೇ ಬರ್ತಾ ಇದೆ ಅಂದರೆ ಅದನ್ನೇ ಡೇಟನ್ನು ನೀವು ತೊಗೋಬೇಕಾಗತ್ತೆ. ನೀವು ಮಿನಿಮಮ್ 1 ಡೇ 2 ಡೇಸ್ 3 4 5 9 ಡೇಸ್ವರೆಗೂ ಇದನ್ನು ಮಾಡಬೇಕು. ಇವತ್ತು ನಿಮಗೆ ಯಾವತ್ತು ಡೇಟ್ ಬರುತ್ತೋ, ಫಸ್ಟ್ ಡೇ ಆಗಲಿ ಅಥವಾ ಯಾವುದೇ ದಿನ ಆಗಲಿ, ಈ 9 ದಿನದೊಳಗಡೆ ಯಾವ ದಿನದಂದು ನಿಮಗೆ ದಿನಾಂಕ ಗೊತ್ತಾಗುತ್ತೋ, ಡೇಟ್ ಗೊತ್ತಾಗುತ್ತೋ ನಿಮ್ಮ ಸಾಲದ್ದು, ಅವತ್ತು ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ನೀವು ಆವಾಗ ಈ ಉಪ್ಪು ಯಾಕಂದರೆ ಉಪ್ಪು ಋಣಾತ್ಮಕ, ಪ್ರತಿ ಒಂದನ್ನು ನೆಗೆಟಿವ್ ಎನರ್ಜಿನ ಈ ಉಪ್ಪು ಎಳ್ಕೊಳ್ಳುತ್ತೆ. ನಮ್ಮ ದೇಹದಲ್ಲಿರಲಿ, ನಮ್ಮ ಜೀವನದಲ್ಲಿರಲಿ, ನಮ್ಮ ಸುತ್ತಮುತ್ತ ಇರಲಿ, ಮನೆಯಲ್ಲಿ ಇರಲಿ, ಎಲ್ಲೋ ಕೂಡ ಇರಲಿ, ಅಲ್ಲಿ ಈ ಒಂದು ಉಪ್ಪು ಋಣಾತ್ಮಕವಾಗಿರೋದ್ರಿಂದ ಅದು ನೆಗೆಟಿವ್ ಎನರ್ಜಿನ ಹೇಳ್ಕೊಳ್ಳುತ್ತೆ, ಹೀಲ್ ಮಾಡುತ್ತೆ. ಅದಕ್ಕೋಸ್ಕರ ಉಪ್ಪನ್ನು ತಗೋಬೇಕು. ಸಮುದ್ರದಲ್ಲಿ ಲಕ್ಷ್ಮಿ ಹುಟ್ಟಿದಾಳೆ ಅಂತ ಹೇಳುತ್ತೆ. ಸಮುದ್ರದ ನೀರು ಉಪ್ಪಾಗಿರೋದ್ರಿಂದ ಲಕ್ಷ್ಮಿ ಹುಟ್ಟಿದ್ದು ಸಮುದ್ರದಲ್ಲಿ. ಅದಕ್ಕೆ ಈ ಉಪ್ಪು ಋಣಾತ್ಮಕ, ಇದು ಎಲ್ಲ ನೆಗೆಟಿವ್ ಎನರ್ಜಿನ ಹೇಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಲಕ್ಷ್ಮಿನ ಉಳಿಸ್ಕೋಬೇಕು ಅಂದರೆ ಉಪ್ಪನ್ನು ಜಾಸ್ತಿ ಬಳಕೆ ಮಾಡಬೇಕು. ಹೇಗೆಲ್ಲ ಮಾಡಬೇಕು ಅನ್ನೋದು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ಈಗ ನಿಮ್ಮ ಸಾಲ ತೀರೋದನ್ನು ಫಸ್ಟ್ ನೋಡಿ ಆಯಿತು. ಇದು ಈಗ ನೀವೇನು ಮಾಡಬೇಕು, ನೆಕ್ಸ್ಟ್ ಇರ್ತಿರಲ್ಲ ಅದನ್ನು ತೊಗೊಳ್ಳಿ. ನಿಮಗೆ ಒಂದು ಡೇಟ್ ಕನ್ಫರ್ಮ್ ಆಗಿದೆ, ಯಾವುದೋ ಒಂದು ಡೇಟ್ ಅಂದಾಜು ನಾನು ಹಾಕ್ತೀನಿ. 31/12/2025 ಈ ಒಂದು ಡೇಟ್ ಬಂತು. 31/12/2025 ಈ ಡೇಟ್ಗೆ ನಿಮ್ಮ ಸಾಲ ತೀರಿಸುವಂಥ ಡೇಟ್ ಇದು ಅಂತ ಯೂನಿವರ್ಸ್ ಇಂಟ್ಯೂಷನ್ ಮೂಲಕ ನಿಮಗೆ ತಿಳಿಸಿದ್ದಾರೆ. ನೀವು ಎಲ್ಲನೂ ಬ್ಲ್ಯಾಕ್ ಪೆನ್ನೆಲ್ಲ ಬರೆದಿದ್ದೀರಾ, ಯಾರ್ಯಾರ ಜೊತೆಗೆ ಇಸ್ಕೊಂಡಿದ್ದೀರಾ, ಎಷ್ಟು ಇಸ್ಕೊಂಡಿದ್ದೀರಾ, ಯಾವ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದೀರಾ ಎಲ್ಲನೂ ಬರೆದಿದ್ದೀರಾ. ಟೋಟಲ್ ಎಷ್ಟಾಗಿದೆ ಅಂತ ಅಮೌಂಟು ಕೂಡ ಹಾಕಿದ್ದೀರಾ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ರೆಡ್ ಪೆನ್ ತೊಗೋಬೇಕು. ಫಸ್ಟು ಬ್ಲ್ಯಾಕ್ ಪೆನ್ ತೊಗೋಬೇಕು. ನಾನು ಬ್ಲೂ ಪೆನ್ ತೋರಿಸ್ತಾ ಇದ್ದೀನಿ. ಪೆನ್ ತೊಗೊಳೋದನ್ನು ಮರೆತುಬಿಟ್ಟೆ. ಬ್ಲ್ಯಾಕ್ ಪೆನ್ ತೊಗೊಳ್ಳಿ. ಜೊತೆಗೆ ನೀವು ರೆಡ್ ಪೆನ್ನು ತೊಗೋಬೇಕಾಗುತ್ತೆ. ನೋಡಿ, ನಾನು XYZ ಅಂತ ಹಾಕಿದ್ದೀನಿ. 500 ರುಪೀಸು ನಾನು 31/12/2025 ಈ XYZ ಅನ್ನೋರಿಗೆ 500 ರುಪೀಸ್ನ ಕೊಟ್ಟುಬಿಟ್ಟೆ. ನನ್ನ ಸಾಲ ತೀರೋಯ್ತು ಅಂತ ನೀವೀಗ ರೆಡ್ ಪೆನ್ನಿಂದ ಹಿಂಗೆ ಮಾರ್ಕ್ ಮಾಡಬೇಕಾಗತ್ತೆ. ಮತ್ತು ನೆಕ್ಸ್ಟು ಯಾರ ಹತ್ರ ಇರಿಸ್ಕೊಂಡಿದ್ದೀರಾ ಅದನ್ನು ಸೇಮ್ ಹಿಂಗೆ ಹಾಕ್ತಾಯಿರಿ. ಎಲ್ಲದಕ್ಕೂ ಸೇಮ್ ಹಿಂಗೆ ಯಾರ ಹತ್ರ ದುಡ್ಡು ತೊಗೊಂಡ್ರು, ಬ್ಯಾಂಕಲ್ಲಿ ತೊಗೊಂಡ್ರು, ಎಲ್ಲಿ ತೊಗೊಂಡ್ರು, 31/12/2025 500 ರೂಪಾಯಿ XYZ ಹತ್ರ ನಾನು ಇಸ್ಕೊಂಡಿದ್ದೆ, ಕೊಟ್ಬಿಟ್ಟೆ ವಾಪಸ್ಸು. ಅವ್ರ ಸಾಲ ನಾನು ತೀರಿಸ್ಬಿಟ್ಟೆ. ಥ್ಯಾಂಕ್ ಯು ಯೂನಿವರ್ಸ್, ಧನ್ಯವಾದಗಳು ಅಂತ ನೀವು 3 ಸರಿ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ.
ಸೆಕೆಂಡ್ ಒನ್ ಹೇಳಿದ್ರಿ, ತರ್ಡ್ ಒನ್ ಹೇಳಿದ್ರಿ, ಫೋರ್ತ್ ಹೇಳಿದ್ರಿ. ನಿಮ್ದು ಎಷ್ಟು ಸಾಲ ಇದೆಯೋ ಅಷ್ಟಕ್ಕೂ ಕೂಡ ಬ್ಯಾಂಕಲ್ಲಿದ್ದರೆ ಬ್ಯಾಂಕಲ್ಲಿ ಇದೇ ರೀತಿನ ನೀವು ದಿನಾಲೂ ಮಲಗೋಕ್ಕೂ ಮುಂಚೆ ಒಂದು 21 ದಿನ, 45 ದಿವಸ, 108 ದಿವಸ, ಒಟ್ಟು ನಿಮಗೆ ಎಲ್ಲಿವರೆಗೂ ಬರಿಬೇಕು ಅನಿಸುತ್ತೋ ಸಮಾಧಾನ ಆಗಬೇಕು. ಅದು ನಿಮಗೆ ಸಮಾಧಾನ ಆಗಬೇಕು. ಇಲ್ಲ ನನ್ನ ಸಾಲ ತೀರಿಸೇ ಬಿಟ್ಟಿನಂತ ನಿಮಗೆ ಮನಸ್ಸಿಗೆ ಅನ್ನಿಸ್ಬೇಕು. ಆ ರೀತಿ ನೀವು ಫೀಲ್ ಮಾಡಿಕೊಂಡು ಇದನ್ನು ಕಾಟ್ ಹೊಡಿಬೇಕು, ಇದನ್ನು ಹಿಂಗೆ ಗೆರೆ ಎಳಿಬೇಕು. ಆ ರೀತಿ ನೀವು ಕಲ್ಪನೆ ಮಾಡ್ಕೋಬೇಕು, ಭಾವಿಸ್ಬೇಕು. ಬರೀ ಕಲ್ಪನೆ ಮಾಡ್ಕೊಳ್ಳೋದಲ್ಲ, ನನ್ನ ಸಾಲ ತೀರೋಯ್ತು, ಇವ್ರ ಹತ್ರ ಕೊಟ್ಬಿಟ್ಟೆ, ನಾನು ಇವರಿಗೆ ಇಷ್ಟೊಂದು ಹಣವನ್ನು ಕೊಟ್ಟಿರೋ ಯೂನಿವರ್ಸ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಅಕೌಂಟಲ್ಲಿ ದುಡ್ಡು ಇಲ್ಲ ಅಂದರೆ ಏನಾಯಿತು? ಯೂನಿವರ್ಸ್ ಅಕೌಂಟಲ್ಲಿ ಸಾಕಷ್ಟು ದುಡ್ಡಿದೆ ಕಣ್ರಿ. ಯಾರು ಬೇಕಾದರೂ ಕೇಳ್ಬೋದು, ಎಷ್ಟು ಬೇಕಾದರೂ ಕೇಳ್ಬೋದು, ಯೂನಿವರ್ಸ್ ಕೊಟ್ಟೇ ಕೊಡ್ತಾರೆ. ಅವರು ನಮ್ಮ ತಂದೆ ತಾಯಿ. ಮಕ್ಕಳ ಸಾಲನ ಅವರು ತೀರಿಸ್ಬೇಕು ಅನ್ನೋದು ಅವ್ರಿಗೂ ಆಸೆ ಇದೆ. ನಾವು ಏನನ್ನಾದರೂ ಬೇಕಾದರೆ ನಮ್ಮ ತಂದೆ ತಾಯಿನ ಕೇಳ್ತೀವಲ್ವ. ಹಾಗೆ ಯೂನಿವರ್ಸ್ ಕೂಡ ನಮ್ಮ ತಂದೆ ತಾಯಿ. ಅವರು ನಾವು ಕೇಳಬೇಕು. ಕೇಳದೇ ಇದ್ದರೆ ಯಾರು ಏನೂ ಕೊಡೋದಿಲ್ಲ, ಕೇಳಿದರೆ ಮಾತ್ರ ಕೊಡೋದು ಅಲ್ವಾ. ನಮಗೆ ಒಂದಿಷ್ಟು ನೀರು ಬೇಕಂದ್ರೂ ನಾವು ಬೇರೆಯವ್ರನ್ನ ಕೇಳಿ ತೊಗೋಬೇಕಾಗುತ್ತೆ. ಫಿಲ್ಟರ್ ನೀರು ತರೋಕೆ ಹೋಗ್ಬೇಕಂದ್ರೂ ನೀರು ಕೊಡಿ ಅಂತ ಕೇಳಬೇಕಾಗುತ್ತೆ, ದುಡ್ಡು ಕೊಟ್ಟು ತೊಗೊಂಬರ್ಬೇಕಾಗತ್ತೆ. ಹಾಗೆ ಪ್ರತಿಯೊಂದು ನಮಗೇನು ಬೇಕು ಅಂಗಡಿಗೆ ಹೋದರೆ ನಾವು ಕೇಳಿ ತೊಗೊಂಡು ಬರ್ತೀವಲ್ಲ, ಹಾಗೆ ಈ ಸಾಲ ನಮ್ಗೆ ತೀರಿಸ್ಬೇಕಾಗಿದೆ. ಇಷ್ಟು ಹಣನ ನೀವು ನಮ್ಗೆ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ನೀವು ಹೇಳ್ಬೇಕಾಗುತ್ತೆ. ನೈಟ್ ಬರಿಬೇಕು. ಬರೆದಾದ್ಮೇಲೆ ನಾನು ಚಿಕ್ಕ ಪೇಪರ್ ತೊಗೊಂಡಿದ್ದೀನಿ, ನೀವು ದೊಡ್ಡದು ವೈಟ್ ಪೇಪರ್ ತೊಗೊಳ್ಳಿ. ನನಗೆ ಇಲ್ಲಿ ತೋರಿಸೋದಕ್ಕೋಸ್ಕರ ಚಿಕ್ಕ ತೊಗೊಂಡಿದ್ದೀನಿ. ನೀವೇನು ಮಾಡಿ, ಇದನ್ನು ನೋಟ್ಬುಕ್ಕಲ್ಲಿ ಬರಿಬೇಡಿ, ಒಂದು ಪೇಪರಲ್ಲಿ ತೊಗೊಳ್ಳಿ. ಇದನ್ನು ಏನು ಮಾಡಬೇಕು, ನೀವು ಬರ್ನ್ ಮಾಡಬೇಕು, ಸುಡಬೇಕು ನೀವು. ಯಾಕಂದರೆ ಸಾಲ ಅನ್ನೋದು ಏನದು ನೆಗೆಟಿವ್ ಎನರ್ಜಿ, ನೆಗೆಟಿವ್. ಅದು ಸಾಲ ಇರಬಾರ್ದು. ಏನು ದುಡ್ಡು ಇಲ್ಲದೆ ಇದ್ದರೂ ಪರವಾಗಿಲ್ಲ, ನಮ್ಮ ಜೀವನದಲ್ಲಿ ಇದೇನಿಲ್ಲದೆ ಇದ್ದರೂ ಪರವಾಗಿಲ್ಲ, ಸಾಲ ಮಾತ್ರ ನಮ್ಮ ಜೀವನದಲ್ಲಿ ಇರಬಾರ್ದು. ಸಾಲ ಅನ್ನೋದು ಒಂದು ನೆಗೆಟಿವ್. ಇದು ಪ್ರತಿದಿನ ಸಾಂಬ್ರಾಣಿ ಆಗ್ತಾಯಿದ್ದೆ, ಅದನ್ನೇ ತೊಗೊಂಡಿದ್ದೀನಿ ನಿಮ್ಗೆ ತೋರಿಸೋದಕ್ಕೋಸ್ಕರ. ಮತ್ತೆ ಕನ್ಫ್ಯೂಸ್ ಆಗಬಾರ್ದು, ಹೆಂಗೆ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೀವೇನು ಮಾಡಿ, ಪೇಪರ್ನ ಬರ್ನ್ ಮಾಡಿ, ಪೂರ್ತಿಯಾಗಿ ಸುಟ್ಟೋಗ್ಬೇಕದು. ನೀವೇನು ಮಾಡಿ, ಒಂದು ಯಾವುದಾದ್ರೂ ಪ್ಲೇಟೋ ಇಲ್ಲ ವೇಸ್ಟ್ ಏನಾದರೂ ಇದ್ದರೆ, ಅಥವಾ ನಿಮ್ಮದು ಹೋಮಕುಂಡ ಏನಾದರೂ ಚಿಕ್ಕದಿದ್ದರೆ, ಇಲ್ಲ ಯಾವುದಾದ್ರೂ ಒಂದು ವೇಸ್ಟಲ್ಲಿರೋದ್ರಲ್ಲಿ ಅಥವಾ ನೀವು ಧೂಪ ಹಾಕೋದ್ರಲ್ಲಿ ಇಟ್ಟು ಸುಡಬೇಕು. ಆಮೇಲೆ ಅದನ್ನು ತಗೊಂಡೋಗಿ ಗಾಳಿಗೆ ಉಫ್ ಅಂತ ಓದಬೇಕು. ಇದನ್ನೆಲ್ಲ ಬಿಡಬೇಕು. ಉಫ್ ಅಂದ್ಬಿಟ್ಟು, ಉಫ್ ಅಂತ ಊದ್ತಿರಲ್ಲ ಹಿಂಗೆ ಹಿಡ್ಕೊಂಡು, ಹಂಗೆ ಇದರಲ್ಲಿ ಇರೋದು ಉಫ್ ಅಂತ ಓದಿ, ಇಲ್ಲ ಹಂಗೆ ಗಾಳಿಗೆ ಹೋಗ್ಬಿಡುತ್ತೆ ನಿಮ್ದು. ಇದೆಲ್ಲ ನಿಮ್ಮ ಮನಸ್ಸಲ್ಲಿರೋ ಸಾಲನೂ ಹೋಯ್ತು, ನಿಮ್ಮ ನೆಗೆಟಿವ್ ಎನರ್ಜಿ ಹೋಯ್ತು. ಸಾಲ ಎಷ್ಟಿದೆ ಅನ್ನೋ ಭಯನೂ ಹೋಯ್ತು. ಇದು ಯೂನಿವರ್ಸ್ಗೆ ಬಿಟ್ಬಿಟ್ರಿ. ಈಗ ಯೂನಿವರ್ಸಿಗೇನು ತನ್ನ ಕೆಲಸ ಮಾಡುತ್ತೆ. ಅದು ನೀವೀಗ ನಿಮ್ಮ ಕೆಲಸ ಮಾಡಿದ್ರಿ, ನೆಕ್ಸ್ಟ್ ಯೂನಿವರ್ಸು ತನ್ನ ಕೆಲಸ ಮಾಡುತ್ತೆ. ನೀವೇನು ಮಾಡಬೇಕು, ಇದನ್ನೇ ಕಂಟಿನ್ಯೂ ಡೈಲಿ ಮಾಡಬೇಕು. ಇದೇ ರೀತಿ ಬರೆಯೋದು ಸುಡೋದು. ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಮಾಡಿ ನೀವು ಸಾಲನ ತೀರಿಸ್ಕೊಳ್ಳಿ, ಮುಕ್ತರಾಗಿ ಸಾಲದಿಂದ ಆದಷ್ಟು ಬೇಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವ ಡೇಟ್ ಬಂತು ಏನು, ನಿಮಗೆ ಇದು ಎಷ್ಟೆಷ್ಟೇ ಡೇ ಬೈ ಡೇ ಕಡಿಮೆ ಆಗ್ತಾ ಹೋದರೆ, ತೀರ್ತಾ ಹೋದರೆ, ನೀವು ಕಮೆಂಟ್ ಮೂಲಕ ಇದೇ ವಿಡಿಯೋದಕ್ಕೆ ಬಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಸಾಲ ಎಷ್ಟು ಕಡಿಮೆ ಆಯಿತು, ಎಷ್ಟು ತೀರ್ತು, ನಿಮಗೆ ಎಷ್ಟು ದುಡ್ಡು ಬಂತು, ಹೇಗೆಲ್ಲ ಬಂತು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ಹೇಳಬೇಕಾಗುತ್ತೆ. ಇದು ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಎಲ್ಪ್ ಆಗಿದೆಯಲ್ಲ, ನಮಗೂ ಕೂಡ ಯೂನಿವರ್ಸ್ ಕೂಡ ಯೂನಿವರ್ಸ್ ಏನಾದರೂ ನಮ್ಗೆ ಕೊಟ್ಟರೆ ನಾವು ಕೂಡ ಮರಳಿ ಯೂನಿವರ್ಸ್ಗೆ ಕೃತಜ್ಞರಾಗಿರಬೇಕು. ಯಾರಾದರೂ ನಿಮಗೊಂದು ಏನಾದರೂ ಕೊಟ್ಟು ಎಲ್ಪ್ ಮಾಡಿದ್ದಾರೆ,
ಯಾರಾದರೂ ಏನಾದರೂ ಕೊಟ್ಟು ನಿಮಗೆ ಎಲ್ಪ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ನೀವು ಕೃತಜ್ಞರಾಗಿರಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಇದೇ ವಿಡಿಯೋಕ್ಕೆ ಬಂದು ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮ ಒಂದು ಸಾಲ ಬೇಗ ತೀರುತ್ತೆ. ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಹೇಳಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಮತ್ತು ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆಯೋ ಅವ್ರಿಗೆ ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹೃದಯಪೂರ್ವಕ ಧನ್ಯವಾದಗಳು.